ಪ್ರೈಸ್ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ದೇವರ ಇನ್ನೊಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ವಾಕ್ಯವನ್ನು ಬೆಳಗಿನ ಸಮಯದಲ್ಲಿ ಕೇಳುವುದಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ನಿಮ್ಮಲ್ಲಿ ಯಾರಾದರೂ ಹೊಸಬರಾಗಿರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾವು ಈ ಥರ ವಾಕ್ಯಗಳನ್ನು ಹಾಕ್ತಾ ಇರ್ತೇವೆ, ಮತ್ತು ಮಧ್ಯೆ ಲೈವ್ ಕೂಡ ಬರ್ತೇವೆ. ನೀವು ನಮ್ಮೊಟ್ಟಿಗೆ ಜಾಯ್ನ್ ಆಗ್ಬೋದು. ಇವತ್ತಿನ ವಾಕ್ಯ ಭಾಗದ ತಲೆಬರ ಏನೆಂದರೆ, ಆತನು ಯಾರು? ಆತನು ಯಾರು? ಒಂದು ವಾಕ್ಯ ಓದ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 5ನೇ ವಚನ. ಅವನು, ಕರ್ತನೇ ನೀನಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು ಅಂತ ಉತ್ತರ ಕೊಡ್ತಾರೆ ಸ್ವಾಮಿ. ಅಪೊಸ್ತಲ ಪೌಲನು ಈ ಕ್ವಶನ್ ಅನ್ನು ಕೇಳುವಾಗ, ಕರ್ತನೇ ನೀನು ಯಾರು ಅಂತ ಕೇಳಿದಾಗ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಇಲ್ಲಿ ಇವತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ, ಯೇಸು ಸ್ವಾಮಿ ಯಾರಾಗಿದ್ದಾರೆ? ಯೇಸು ಸ್ವಾಮಿ ಯಾರು ಆಗಿದ್ದಾರೆ? ದಮಸ್ಕದ ಬೀದಿಯಲ್ಲಿ ಸೌಲನೆಂಬ ಯುವಕನು ಹೋಗ್ತಿದ್ದಾಗ ದೇವರ ಬೆಳಕು ಅವನ ಸುತ್ತಲೂ ಮಿಂಚುತ್ತೆ ಪ್ರಿಯರೇ. ಅವನು ನೆಲದಲ್ಲಿ ಬಿದ್ದ. ಕಣ್ಣುಗಳು ಮೊಬ್ಬಾದವು, ಏನು ಕಾಣಲಿಲ್ಲ. ತನ್ನ ಮೇಲೆ ಬೀರಿದ ಬೆಳಕನ್ನು ಕಂಡ ಅವನು, ಕರ್ತನೇ ನೀನಾರು ಅಂತ ಕೇಳ್ತಾ ಇದ್ದಾನೆ. ಇದೇ ಪೌಲನು ಕರ್ತನನ್ನು ಸಂಧಿಸಿದ ವೇಳೆ ಮೊದಲನೇ ಬಾರಿಗೆ ಕರ್ತನನ್ನು ಸಂಧಿಸ್ತಾ ಇದ್ದಾರೆ. ಹಾಗಾದರೆ ಯೇಸು ಸ್ವಾಮಿ ಯಾರು ಎನ್ನುವುದನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ರೋಮಾಪುರ 16:27 ನಾವು ನೋಡ್ತೇವೆ, ಆತನು ಜ್ಞಾನ ನಿಧಿಯಾಗಿದ್ದಾನೆ. ಯೇಸು ಸ್ವಾಮಿ ಜ್ಞಾನ ನಿಧಿಯಾಗಿದ್ದಾನೆ. ಎಲ್ಲ ವಿದ್ಯಾವಂತರಿಗಿಂತಲೂ ಜ್ಞಾನಿಗಳಿಗಿಂತಲೂ ಮಹಾಜ್ಞಾನಿಯಾದಂಥ ದೇವರು. ಜ್ಞಾನ ಬೇಕೆಂದು ಬೇಡಿಕೊಳ್ಳುವವನಿಗೆ ಜ್ಞಾನ ಕೊಡುವಾತನು ಆತನೇ ಆಗಿದ್ದಾನೆ. ಯಾಕೋಬ 1:5. ಜ್ಞಾನ ಕೊಡುವಾತನು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನು. ಕೊಲೊಸ್ಸೆದವರಿಗೆ 2:3. ಎರಡನೇದಾಗಿ ನಾವು ನೋಡುವಾಗ, ಆತನು ನಮ್ಮೊಂದಿಗೆ ಇದ್ದಾನೆ. ಆತನು ನಮ್ಮೊಂದಿಗೆ ಇದ್ದಾನೆ. ಯುಗದ ಸಮಾಪ್ತಿವರೆಗೂ ಎಲ್ಲ ದಿನಗಳು ನಾನು ನಿಮ್ಮೊಂದಿಗಿರುತ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾನೆ. ಮತ್ತಾಯ 28:20 ನಾವು ನೋಡ್ತೇವೆ. ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋಶುವ 1:6 ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು ಎಂದು ದೇವರು ಅಭಯ ಕೊಡ್ತಾ ಇದ್ದಾರೆ, ಧೈರ್ಯ ಕೊಡ್ತಾ ಇದ್ದಾರೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡುವಾಗ, ಆತನು ಯಾವಾಗಲೂ ನಮ್ಮನ್ನು ದೃಢಪಡಿಸುವಂಥ ದೇವರು. ಯೆಹೋವನಲ್ಲಿ ಭರವಸೆವಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಕೀರ್ತನೆ 112:7 ನಾವು ನೋಡ್ತೇವೆ. ನಾಲ್ಕನೇದಾಗಿ ನಾವು ನೋಡುವಾಗ, ಆತನು ನಮ್ಮ ಮಾರ್ಗವನ್ನು ಸರಾಗ ಮಾಡುವಾತನು, ಸರಾಗಪಡಿಸುವಾತನು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಜ್ಞಾನೋಕ್ತಿ 3:6 ನಾವು ನೋಡ್ತೇವೆ ಪ್ರಿಯರೇ. ಇನ್ನು 5ನೇದಾಗಿ ನಾವು ನೋಡುವಾಗ, ಆತನು ನಮಗೆ ಬಲವೂ ಗುರಾಣಿಯೂ ಆಗಿದ್ದಾನೆ. ಕೀರ್ತನೆ 28ನೇ ಕೀರ್ತನೆ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನೇ ನಮಗೆ ಉನ್ನತ ಬಲವನ್ನು ಕೊಡುವವನಾಗಿದ್ದಾನೆ. ಇನ್ನು 6ನೇದಾಗಿ ನಾವು ನೋಡುವಾಗ, ಆತನೇ ನಿನ್ನ ಸಹಾಯಕನು. ಆತನು ಹೀಗೆ ವಾಗ್ದಾನ ಮಾಡಿದ್ದಾನೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ ಅಂತ ಅಭಯ ಕೊಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಯೆಶಾಯ 41ನೇ ಅಧ್ಯಾಯ 10-14 ವಚನದಲ್ಲಿ ಇವುಗಳನ್ನು ನಾವು ನೋಡ್ತೇವೆ. ಆತನು ನಮಗೆ ಎಲ್ಲದರಲ್ಲಿ ಎಲ್ಲವೂ ಆಗಿದ್ದಾನೆ. ಆತನೇ ಆದಿಯೂ ಅಂತ್ಯವೂ ಆಗಿದ್ದಾನೆ. ಆತನನ್ನು ಕುರಿತು ದಾವೀದನು ಈ ರೀತಿ ಹೇಳ್ತಾ ಇದ್ದಾನೆ, ನನ್ನ ಬಲವಾಗಿರುವ ಕರ್ತನೇ. ಹೌದು ಪ್ರಿಯರೇ, ಆತನು ನಮಗೆ ಬಲವೂ ದುರ್ಗವೂ ಆಗಿದ್ದಾರೆ. ಕೊನೆಯದಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆ 146 ಅದರ 10ನೇ ವಚನ. 146ನೇ ಕೀರ್ತನೆ 10ನೇ ವಚನ. ಯೆಹೋವನು ಸದಾಕಾಲವೂ ಅರಸನಾಗಿರುವನು, ಚಿಯೋನೇ ನಿನ್ನ ದೇವರು ತಲತಲಾಂತರಕ್ಕೂ ಆಳುವನು. ಹೌದು ಪ್ರಿಯರೇ,
ನಮ್ಮ ದೇವರು ನಮ್ಮನ್ನು ಬಲಪಡಿಸುವ ಆತನು, ಸಹಾಯಕನು, ರಕ್ಷಿಸುವ ಆತನು, ಜ್ಞಾನ ನಿಧಿ, ಆಮೇಲೆ ನಮ್ಮೊಂದಿಗಿರುವ ಆತನು, ನಮ್ಮನ್ನು ಎಲ್ಲ ಸಮಸ್ಯೆಗಳಿಂದ ಬಿಡಿಸುವ ಆತನು, ದೃಢಪಡಿಸುವ ಆತನು, ಮಾರ್ಗವನ್ನು ಸರಾಗ ಮಾಡುವ ಆತನು. ಹಲ್ಲೆಲೂಯಾ. ಬಲವು ಗುರಾಣಿಯಾದಂಥ ದೇವರು. ಥ್ಯಾಂಕ್ ಯು ಜೀಸಸ್. ನಮ್ಮ ಸಹಾಯಕನು, ನಮಗೆಲ್ಲದರಲ್ಲಿ ಬಂದು ನಮಗೆ ಸಹಾಯ ಮಾಡುವಂಥ ದೇವರು. ಪ್ರಿಯರೇ, ಅಂಥ ದೇವರು, ಅದ್ಭುತವಾದ ದೇವರು ನಮ್ಮೊಟ್ಟಿಗಿರುವಾಗ ನಾವು ಧೈರ್ಯವಾಗಿ ದೇವರನ್ನು ಸ್ತುತಿಸಿ ಆತನನ್ನು ಆರಾಧಿಸೋಣ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರು ಈ ವಾಕ್ಯದಿಂದ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಅಪ್ಪ, ಈ ಒಂದು ಬೆಳಗಿನ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ಕೊಟ್ಟ ಕೃಪೆಗಾಗಿ, ಅವಕಾಶಕ್ಕಾಗಿ ಸ್ತೋತ್ರ. ವಾಕ್ಯ ಕೇಳಿದಂಥ ಒಬ್ಬೊಬ್ಬ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ನಿನ್ನ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಬಲಪಡಿಸುವಪ್ಪ. ಇವತ್ತಿನ ದಿನ ಮಾಡುವ ಕೆಲಸವೆಲ್ಲ ಆಶೀರ್ವದಿಸು, ಜಯ ಕೊಡು, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.